ಸೆಕೆಂಡ್ ಪಿ ಯು ಸಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಆಲ್ರೆಡಿ ಟೆನ್ಷನಲ್ಲಿ ಇರ್ತೀರಾ ಅಂತ ಗೊತ್ತು. ರಿಸಲ್ಟ್ಸ್ ಯಾವಾಗ ಬಿಡ್ತಾರೋ, ರಿಸಲ್ಟ್ ಏನಾಗುತ್ತಪ್ಪ ಅಂತ ಎಲ್ಲರೂ ಟೆನ್ಷನಲ್ಲಿ ಇದ್ದೀರಾ ಅಂತ ಗೊತ್ತು. ಸೊ ಆ ಟೆನ್ಷನ್ ಒಂದು ಫುಲ್ ಸ್ಟಾಪ್ ಇಡೋಕ್ಕೆ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋದಲ್ಲಿ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ, ಗೌರ್ಮೆಂಟ್ ಅನೌನ್ಸ್ ಮಾಡಿರೋ ಡೇಟ್ ಏನು, ಟೈಮ್ ಏನು, ರಿಸಲ್ಟ್ಸ್ನ ನೋಡೋದು ಹೆಂಗೆ, ಆ ವೆಬ್ಸೈಟ್ ಲಿಂಕ್ ಏನು, ಎಲ್ಲವನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೆಲ್ಲ ಡೀಟೇಲ್ಸ್ಗಿಂತ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಆ ಡೇಟ್ ಯಾವುದಪ್ಪ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಲ್ರೆಡಿ ಒಂದು ಫಿಕ್ಸ್ಡ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಡೇಟ್ ಯಾವುದು ಅಂದರೆ ಏಪ್ರಿಲ್ 9th 2026 3 PM. ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಆ ರಿಸಲ್ಟ್ನ ನೋಡೋದು ಹೇಗೆ, ರಿಸಲ್ಟ್ನ ಎಲ್ಲಿಂದ ನೋಡೋದು, ಯಾವ ವೆಬ್ಸೈಟ್, URL ಏನು, ಎಲ್ಲವನ್ನೂ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ವೆಬ್ಸೈಟ್ ಏನಪ್ಪ ಅಂತಂದರೆ KARRESULTS.NIC.in. ಮತ್ತೆ ಹೇಳ್ತೀನಿ, ವೆಬ್ಸೈಟ್ ಏನಪ್ಪ ಅಂತಂದರೆ KARRESULTS.NIC.in. ಸೊ ಈ ವೆಬ್ಸೈಟನ್ನು ನಾನು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಎಲ್ಲಿ ನೋಡೋ ಅವಶ್ಯಕತೆ ಏನಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಬ್ರೌಸರಲ್ಲಿ ನಿಮಗೆ ಕಾಪಿ ಪೇಸ್ಟ್ ಮಾಡಿ ಎಂಟರ್ ಒತ್ತಿ. ಸೊ ನಿಮಗೆ ಈ ರೀತಿ ಒಂದು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಕರ್ನಾಟಕ ರಿಸಲ್ಟ್ಸ್ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ. ಸೊ ಟು ಬಿ ಅನೌನ್ಸ್ಡ್ ಅಂದರೆ ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಆಗ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ಸನ್ನು ನೋಡ್ಬೋದು. ಸೊ ರಿಸಲ್ಟ್ಸ್ ನೋಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು. ಸೊ ರಿಸಲ್ಟ್ಸ್ ನೋಡೋಕ್ಕೆ ಬೇಸಿಕಲಿ ನಮಗೆ ಸೊ ಈ ಥರ ನಿಮಗೆ ಒಂದು ನೋಡೋಕ್ಕೆ ಸಿಗುತ್ತೆ ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ. ಸೊ ಇಲ್ಲಿ ನಿಮಗೆ ಎಂಟರ್ ರಿಜಿಸ್ಟರ್ ನಂಬರ್. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಆರ್ ನಿಮ್ಮ ID ಏನು ನಿಮಗೆ ಕೊಟ್ಟಿರ್ತಾರೆ ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕು. ಸೊ ಈ ಟೈಪ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಲೆಕ್ಟ್ ಸ್ಟ್ರೀಮ್, ಸಪೋಸ್ ನೀವು ಆರ್ಟ್ಸ್ ಆಗಿದ್ರೆ ಆರ್ಟ್ಸ್ ಸೆಲೆಕ್ಟ್ ಮಾಡಿ, ಇಲ್ಲ ಕಾಮರ್ಸ್ ಆಗಿದ್ರೆ ಕಾಮರ್ಸ್ ಸೆಲೆಕ್ಟ್ ಮಾಡಿ, ಇಲ್ಲ ಸೈನ್ಸ್ ಆಗಿದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಿ. ನಿಮಗೆ ಯಾವ್ದು ನೀವು ಯಾವ ಕೋರ್ಸ್ ಮಾಡಿದಿರೋ ಆ ಕೋರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಸಪೋಸ್ ನಾನು ಸೈನ್ಸ್ ಮಾಡಿದರೆ ಸೈನ್ಸ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವ್ಯೂ ಅಂತ ಕೊಡ್ತೀನಿ. ಸೊ ವ್ಯೂ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿ ಪಾರ್ಟ್ ಎ ಕನ್ನಡ ಹಾಗೂ ಇಂಗ್ಲೀಷ್ ಸಬ್ಜೆಕ್ಟ್ನ ಥಿಯರಿ ಮಾರ್ಕ್ಸ್ ಮತ್ತು ಇಂಟರ್ನಲ್ ಮಾರ್ಕ್ಸ್, ಮತ್ತು ಪಾರ್ಟ್ ಬಿಯಲ್ಲಿ ಎಲ್ಲ PCMB ಸಬ್ಜೆಕ್ಟ್ಸ್ ಥಿಯರಿ ಮಾರ್ಕ್ಸ್ ಹಾಗೂ ಇಂಟರ್ನಲ್ ಮಾರ್ಕ್ಸ್. ಸೊ ಹೀಗೆ ನಿಮಗೊಂದು ನೋಡೋಕ್ಕೆ ಸಿಗುತ್ತೆ. ಇದನ್ನು ನೆಕ್ಸ್ಟ್ ಮುಂದೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಅಥವಾ ಸೇವ್ ಮಾಡ್ಕೊಬೋದು. ಸೊ ಈ ವಿಡಿಯೋದಲ್ಲಿ ಯೂಸ್ ಮಾಡಿರ್ತಕ್ಕಂಥ URL ಈ ಕರ್ನಾಟಕ KARResults.NIC.in ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕಾಪಿ ಮಾಡಿಕೊಂಡು ನಿಮ್ಮ ಬ್ರೌಸರಲ್ಲಿ ಹಾಕಿ ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸಮಯ ಕರೆಕ್ಟಾಗಿ ರಿಸಲ್ಟ್ಸ್ ಬಿಡ್ತಾರೆ. ಸೊ ನೀವು ಈ ವೆಬ್ಸೈಟ್ ಈ URLನಲ್ಲಿ ನಿಮ್ಮ ರಿಸಲ್ಟ್ಸ್ನ ನೋಡ್ಬೋದು. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿರ್ತೀರ, ಡೆಫಿನೆಟ್ಲಿ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ